ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಬೆಳಗಿನ ತಿಂಡಿ ಕಾರ್ಯಕ್ರಮ ಮುಗಿಸಿ ಎಲ್ಲ ಮನೆ ಕೆಲಸಗಳನ್ನೆಲ್ಲ ಸುಮಾರು ಮುಗಿಸಿ ಈಗ ಅಡುಗೆನೂ ಅರ್ಧ ಅಡುಗೆ ಆಗೋಗಿದೆ. ಈಗ ಚಪಾತಿ ಮಾಡೋಣ ಅಂತ ನಿರ್ಧಾರ ಮಾಡಿ ಚಪಾತಿ ಹಿಟ್ಟು ಕಲಸಕ್ಕೆ ಅಂತ ಬಂದೆ. ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಜಾಗ ಈ ಅಡುಗೆ ಮನೆ. ಅದರಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು, ಅದು ನಮಗೇನಾದರೂ ಸಹಾಯ ಆಗುವಂತಹ ವಸ್ತುಗಳು, ಗೃಹಿಣಿಯರಿಗೆ ಕೆಲಸ ಕಡಿಮೆ ಆಗುವಂಥ ವಸ್ತುಗಳು ಅಥವಾ ಕೆಲಸ ಬೇಗ ಆಗುವಂಥ ವಸ್ತುಗಳು ಸಿಕ್ಕಿದ್ರೆ ಇನ್ನೂ ಖುಷಿ ನಮಗೆ ಅಲ್ವಾ? ಅದೇ ರೀತಿ ನಾನು ಚಪಾತಿ ಮಾಡೋಕ್ಕೆ ಅಂತ ಹೊರಟೆ. ಆಗ ನನ್ನ ಹತ್ರ ಇರೋ ಒಂದು ಗೋಧಿ ಹಿಟ್ಟನ್ನು ಸೋಸುವಂತಹ ಒಂದು ಏನು ಹೇಳೋದು, ಸ್ಟ್ರೈನರ ಏನು ಹೇಳ್ತೀವಿ ಅದಕ್ಕೆ, ನಾವು ಸಾರಣಿಗೆ ಅಂತೀವಿ ಅಲ್ವಾ ಕನ್ನಡದಲ್ಲಿ. ಸಾರಣಿಗೆ ಅಂತ ಚಪಾತಿ ಹಿಟ್ಟನ್ನು ಮೊದಲೆಲ್ಲ ಹೇಗಿತ್ತು ಅಂದರೆ, ಗೋಧಿ ಹಿಟ್ಟು ಮಾಡ್ಕೊಂಡು ಬಂದ ತಕ್ಷಣ ಅದನ್ನು ಜರಡಿ ಹಿಡಿಯೋದು. ಜರಡಿ ಹಿಡಿದು ಒಂದು ಪೇಪರ್ ಮೇಲೆ ಬಿಸಿ ಇರುತ್ತಲ್ವ, ಮಿಲ್ಲಿಗೆ ಕೊಡ್ತಾ ಇದ್ವಿ. ಆಗ ಹಿಟ್ಟನ್ನು ಜರಡಿ ಹಿಡಿದು ಆಮೇಲೆ ಡಬ್ಬಕ್ಕೆ ತುಂಬಿಸ್ತಾ ಇದ್ವಿ. ಅದರಲ್ಲಿ ನುಚ್ಚು, ನಾವು ಜುಳಿ ಅಂತೀವಿ, ನುಚ್ಚು ಅದು ತುಂಬ ಇರ್ತಾ ಇತ್ತು. ಈಗ ಎಲ್ಲ ಗೋಧಿ ತೊಳೆಯೋಕ್ಕಾಗಲ್ಲ, ತೊಳೆದಿರೋ ಗೋಧಿ ಒಣಗ್ಸೋಕ್ಕಾಗಲ್ಲ ಅಂದ್ಬಿಟ್ಟು ರೆಡಿ ಹಿಟ್ಟನ್ನೇ ತೊಗೊಂಬರ್ತೀವಿ. ಆದರೂ ಒಂದೊಂದ್ಸಲ ಆ ರೆಡಿ ಹಿಟ್ಟಲ್ಲೂ ಒಂದು ಆರ್ಗ್ಯಾನಿಕ್ ಹಿಟ್ಟಂತ ನಾನು ಮೊದಲು ತರ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ಆ ನುಚ್ಚು ಇದ್ದೇ ಇರ್ತಾ ಇತ್ತು. ನಾವು ಜರಡಿ ಹಿಡಿದೇ ಮಾಡಬೇಕಿತ್ತು, ಇಲ್ಲಾಂದರೆ ನಿಮ್ಗೆ ಚಪಾತಿ ತುಂಬ ಗಟ್ಟಿ ಬರೋದು. ಆ ಹಿಟ್ಟಲ್ಲಿ ನಿಮಗೆ ಚಪಾತಿ ಮಾಡೋ ಮೊದಲು ಜರಡಿ ಹಿಡಿಯೋಕ್ಕೆ ಒಂದು ಸಿಂಪಲ್ ಆಗಿರೋ ಐಟಮ್ ನಾನು ತರಿಸ್ಕೊಂಡಿದ್ದೆ. ಅದನ್ನು ನಿಮಗೂ ತೋರಿಸ್ಬಿಡೋಣ. ಅದರಲ್ಲಿ ಬರೀ ಗೋಧಿ ಹಿಟ್ಟು ಮಾತ್ರ ಅಲ್ಲ, ನೀವು ಯಾವ ಹಿಟ್ಟು ಬೇಕಾದರೂ ಜರಡಿ ಹಿಡಿಬೋದು. ಮೈಸೂರು ಪಾಕ್ ಮಾಡಬೇಕಾದ್ರೆ ಕಡಲೆ ಹಿಟ್ಟನ್ನು ಜರಡಿ ಹಿಡಿದಾಗ ಉದುರುದ್ರಾಗಿರುತ್ತೆ, ಅದಕ್ಕೂ ಉಪಯೋಗಿಸ್ಬೋದು. ಕೇಕ್ ಮಾಡ್ತೀರಾ, ಮೈದಾ ಹಿಟ್ಟಿಗೂ ಉಪಯೋಗಿಸ್ಬೋದು, ಗೋಧಿ ಹಿಟ್ಟಿನ ಕೇಕ್ಗೂ ಉಪಯೋಗಿಸ್ಬೋದು. ಜರಡಿ ಹಿಟ್ಟು ಮಾಡಿದಾಗ ನಿಮಗೆ ಹಿಟ್ಟು ಸ್ವಲ್ಪ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಚಪಾತಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೂ ಅದನ್ನು ತೋರಿಸೋಣ ಅಂತ ಶುರು ಮಾಡಿದೆ. ನೋಡಿ, ಇದೇ ಈ ಗೋಧಿ ಹಿಟ್ಟು ಜರಡಿ ಹಿಡಿಯುವಂತಹ ಒಂದು ಜರಡಿ. ಎಷ್ಟು ಸುಲಭ ಅಂದರೆ ಇದರಲ್ಲಿ ನೋಡಿ, ಹೀಗೆ ಅಂದರೆ ಆಯಿತು, ನಿಮಗೆ ತುಂಬ ಸುಲಭ, ಚೆನ್ನಾಗಾಗತ್ತೆ. ಅದಕ್ಕೆ ನಿಮ್ಗೆ ತೋರಿಸೋಣ ಇದರಲ್ಲಿ ಅಂತ. ನಾನು ಹೇಗೂ ಚಪಾತಿ ಮಾಡಬೇಕಿತ್ತಲ್ವಾ, ನಿಮಗೂ ತೋರಿಸೋಣ. ಗೋಧಿ ಹಿಟ್ಟಿನ ಜರಡಿ ಹಿಡಿದು ಚಪಾತಿ ಮಾಡೋದು ನಿಮಗೂ ತೋರಿಸೋಣ ಅಂತ. ಈ ಹಿಟ್ಟನ್ನೇನು ಜರಡಿ ಹಿಡಿಯೋದು ಬೇಕಾಗಲ್ಲ, ಇದು ಆರ್ಗ್ಯಾನಿಕ್ ಹಿಟ್ಟಲ್ಲ. ಆದ್ರೂ ನಾನು ಜರಡಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಜರಡಿ ಹಿಡಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ತೋರಿಸ್ತೀನಿ ನಿಮಗೆ. ಇದು ಫುಲ್ ಹಾಕೋತೀನಿ ನಾನು. ನೋಡಿ, ಹೀಗೆ ಹಾಕ್ಕೊಂಡಿದ್ದೀನಿ, ಫುಲ್ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕಸ ಇದ್ದರೆ ಅಥವಾ ನುಚ್ಚಿದ್ರೆ ಅಲ್ಲೇ ಕೂತ್ಕೊಳ್ಳುತ್ತೆ. ನೋಡಿ, ಮೈದಾ ಹಿಟ್ಟು, ಕಡಲೆ ಹಿಟ್ಟು ಅಥವಾ ಜರಡಿ ಹಿಟ್ಟು ಮಿಲ್ಲಲ್ಲಿ ಮಾಡಿಸಿರೋ ಗೋಧಿ ಹಿಟ್ಟು ಸೋಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಹಿಟ್ಟಿಗೆ ಉಪಯೋಗ ಆಗುತ್ತೆ. ನಿಮಗೆ 10-20 kg ಹಿಟ್ಟಿಗೆ ಆಗಲಿಕ್ಕಿಲ್ಲ, ಯಾಕಂದರೆ ತುಂಬ ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ಡೆಲಿಕೇಟೆ. ನಮಗೆ ಸ್ವಲ್ಪ ಸ್ವೀಟ್ ಮಾಡೋಕ್ಕೆ, ಮೈಸೂರು ಪಾಕ್ ಮಾಡೋಕ್ಕೆ ಮೈದಾ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಾಗತ್ತೆ. ಈ ಥರ ನೋಡಿ, ಖಾಲಿ ಆಯಿತು. ನೋಡಿ, ಖಾಲಿ ಥರ ಅಡಿ ಈ ಥರ ಇದೆ. ನನಗೆ ತುಂಬ ಉಪಯೋಗ ಅನಿಸ್ತು. ತುಂಬ ಚಿಕ್ಕ ಸಾಮಾನಲ್ವಾ, ಎಲ್ಲಿ ಬೇಕಾದ್ರೂ ನೀವು ಒಂದು ಕಪ್ ಇಟ್ಕೊಳ್ಳೋ ಥರ ಇಟ್ಕೋಬೋದು. ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ, ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಚಪಾತಿ ಹಿಟ್ಟು ಕಲಸಿ ಇನ್ನೊಂದು ಐಟಮನ್ನು ತೋರಿಸ್ತೀನಿ ನಿಮಗೆ. ಚಪಾತಿಗೆ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬೀನ್ಸ್ ಪಲ್ಯ ಮಾಡೋಣ, ಬೀನ್ಸ್ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಆಗ ನಿಮಗೂ ತೋರಿಸೋಣ ಇದನ್ನು. ನೋಡಿ, ಇದೊಂದು ಚೆನ್ನಾಗಿದೆ ನೋಡಿ, ಚಾಕು, 3 ಚಾಕುಗಳ ಸೆಟ್ಟು. ನಮಗೆ ಈ ಚಾಕು ಸ್ವಲ್ಪ ದಿನ ಆಗ್ತಿದ್ದ ಹಾಗೆ ಏನಾಗುತ್ತೆ ಹೇಳಿ, ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಡ್ಡಾಗತ್ತೆ ಅಂತೀವಿ ನಾವು. ಮತ್ತೆ ಸಾಣೆ ಹಿಡಿಸ್ಕೋಬೇಕು, ಎಲ್ಲ ಮಾಡಬೇಕಾಗತ್ತೆ ಶಾರ್ಪ್ ಆಗೋಕ್ಕೆ. ಅದಕ್ಕೋಸ್ಕರ ಈ ಚಾಕು ತುಂಬ ಚೆನ್ನಾಗಿದೆ. ಈಗೊಂದು 8-10 ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಈ ಚಾಕುವಲ್ಲಿ ನಾನು ಈ ಸಲ ಸೀಸನ್ನಲ್ಲಿ ಹಲಸಿನ ಹಣ್ಣು ಕಟ್ ಮಾಡಿದ್ದೀನಿ. ತುಂಬ ಸುಲಭ ಆಯಿತು. ಇಲ್ಲಾಂದರೆ ಹಲಸಿನ ಹಣ್ಣು ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ನಮ್ಮದು ಏನು ಹೇಳೋದು, ಮೆಟ್ಕತ್ತಿ ಅಂತೀವಿ ನಾವು, ಈಳಿಗೆ ಮಣೆ ಅಂತಾರಲ್ಲ, ಅದು ನಾನು ಮೇಲೆ ಸಜ್ಜದಲ್ಲಿ ಹಾಕ್ಬಿಟ್ಟಿದ್ದೀನಿ. ಅದು ಉಪಯೋಗಿಸೋದೇ ಇಲ್ಲ, ಚಾಕು ಅಭ್ಯಾಸ ಆಗೋಗಿದೆ. ಹಾಗಾಗಿ ಇದರಲ್ಲಿ 3 ಸೈಜಿನ ಚಾಕು ಬರುತ್ತೆ. ಈಳಿಗೆ ಮಣೆ ಇದ್ದಾಗ ನಿಮಗೆ ಹಲಸಿನ ಹಣ್ಣು ಕಟ್ ಮಾಡೋಕ್ಕೆ ಸುಲಭ, ಆದರೆ ಚಾಕುಗಳಲ್ಲಿ ಕಷ್ಟ ಆಗೋಗುತ್ತೆ. ಬಟ್ ಈ ಚಾಕು ತುಂಬ ಸುಲಭ ಆಯಿತು ಈ ಸಲ ಕಟ್ ಮಾಡೋಕ್ಕೆ. ಆಮೇಲೆ ಕಬ್ಬು ಕಟ್ ಮಾಡೋಕ್ಕೆ ಎಲ್ಲದಕ್ಕೂ ಇದು ತುಂಬ ಅನುಕೂಲ ಆಯಿತು. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. 3 ಚಾಕುಗಳ ಸೆಟ್ ಬರುತ್ತೆ. ಏನು ದುಬಾರಿ ಇಲ್ಲ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಬಟ್ ಇದು ತುಂಬ ಕಂಪನಿಗಳಲ್ಲಿ ಬರುತ್ತೆ, ನೀವು ಯಾವ ಕಂಪನಿ ಬೇಕಾದ್ರೂ ತೊಗೋಬೋದು. ಬಟ್ ತುಂಬ ಅನುಕೂಲ ಆಗುತ್ತೆ. ಯಾವ ಸೈಜಿನ ಚಾಕು ಉಪಯೋಗಿಸಿನೂ ನೀವು ಕಟ್ ಮಾಡ್ಬೋದು. ಹಾಗೆ ನಾನು ಈ ಸ್ಟೀಲ್ ತರಕಾರಿ ಕಟ್ ಮಾಡೋ ಒಂದು ಪ್ಲೇಟನ್ನು ನಿಮ್ಗೆ ತೋರಿಸಿದ್ದೀನಿ ಮೊದಲೇನೆ, ಮತ್ತೆ ಅದನ್ನೇನು ಹೇಳಲ್ಲ. ಚಾಕುವಲ್ಲಿ ಈ ಚಾಕುವಲ್ಲೂ ಕಟ್ ಮಾಡ್ಬೋದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಆ ಚಾಕುವಲ್ಲಿ ನೀವು ಬೀನ್ಸ್ ಪಲ್ಯಕ್ಕೆ ಅಥವಾ ಯಾವುದೇ ತರಕಾರಿಯನ್ನು ಕಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಚಾಕು.
ಈ ಚಾಕುದಲ್ಲೂ ಮಾಡ್ಬೋದು, ಅಥವಾ ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೆ ಆ ಚಾಕು. ಇದರಲ್ಲೂ ಅಷ್ಟೇ ತುಂಬ ಬೇಗ ಆಗತ್ತೆ. ಚಿಕ್ಕದು ನಿಮ್ಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಚೆನ್ನಾಗಿ ಸಿಗತ್ತೆ ಇದರಲ್ಲೂ. ಅದ್ರ ಜೊತೆ ಇದು ಇನ್ನೂ ಚಿಕ್ಕದು ಪುಟಾಣಿ ಚಾಕು, ಇದು ಹಣ್ಣುಗಳು ಕಟ್ ಮಾಡೋಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ. ತರಕಾರಿನೂ ತುಂಬ ಚೆನ್ನಾಗೇ ಆಗುತ್ತೆ ಇದರಲ್ಲಿ. ಇದು ನಿಮ್ಗೆ ಕನ್ವೀನಿಯೆಂಟ್ ಅಂದರೆ ನೀವು ಇದರಲ್ಲೂ ಮಾಡ್ಬೋದು. 3 ಸೈಜ್ ಬರೋ ಕಾರಣ ನಿಮ್ಮ ಅನುಕೂಲಕ್ಕೆ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಉಪಯೋಗಿಸ್ಬೋದು. ನೋಡಿ ತುಂಬ ಚೆನ್ನಾಗಾಗತ್ತೆ ಈ ಚಾಕು. ಈ ಥರ ಇದೆಲ್ಲ ಕೆಲಸಗಳನ್ನು ಸುಲಭ ಮಾಡುತ್ತೆ ನಮಗೆ. ಕೆಲವು ಸಲ ಏನಾಗುತ್ತೆ, ಈ ಚಾಕುಗಳು ಚೆನ್ನಾಗಿಲ್ಲ ಅಂದರೆ ತರಕಾರಿ ಕಟ್ ಮಾಡೋಕ್ಕೆ ಗಂಟೆಗಟ್ಟಲೆ, ಅದು ಪಲ್ಯಕ್ಕೆ ಕಟ್ ಮಾಡಬೇಕು ಅಂದರೆ ನಿಮಗೆ ಗಂಟೆಗಟ್ಟಲೆ ಬೇಕಾಗತ್ತೆ. ಇದರಲ್ಲಿ ತುಂಬ ಫಾಸ್ಟಾಗಿ ನೀವು ಕಟ್ ಮಾಡ್ಕೋಬೋದು. ಈ ಥರ ಚಾಕುಗಳು ಇದ್ದಾಗ ನಿಮಗೆ ಅನೇಕ ವರ್ಷಗಳು ಏನೂ ಆಗಲ್ಲ, ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ ಇದು. ಹಾಗಾಗಿ ನಿಮಗೆ ಅನೇಕ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ನಿಮಗೆ ಹಣ ಉಳಿತಾಯನೂ ಆಗುತ್ತೆ. ಆಗಾಗ ತಗೊಳ್ಳೋ ಕೆಲಸ ತಪ್ಪತ್ತೆ. ಅದೇ ಥರ ಈ ವೆಜಿಟೇಬಲ್ ಕಟ್ಟರ್, ಸ್ಟೀಲ್ ವೆಜಿಟೇಬಲ್ ಕಟ್ಟರ್, ಇದು ಅಷ್ಟೇ ತುಂಬ ಅನುಕೂಲ. ಲೈಫ್ ಲಾಂಗ್ ಇದೆಲ್ಲ ನಿಮಗೆ ಒಂದ್ಸಲ ತಗೊಂಡ್ರೆ ಜೀವನ ಪರ್ಯಂತ ಬರುತ್ತೆ. ಹಾಗಾಗಿ ಅದಕ್ಕೆ ನಾನು ಮಾಡ್ತಾ ನಿಮಗೂ ತೋರಿಸಿದೆ. ಈ ಚಾಕುಗಳು ತುಂಬ ಚೆನ್ನಾಗಿವೆ, ನೀವು ಬೇಕಾದರೆ ತಗೋಬೋದು, ಕೆಲಸಗಳನ್ನು ಸುಲಭ ಮಾಡ್ಕೋಬೋದು. ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೆ. ಚಪಾತಿ ಹಿಟ್ಟು ನೆಂದು ರೆಡಿಯಾಗಿದೆ. ಈ ಚಪಾತಿ ಮಾಡಕ್ಕೆ ಹೊರಟೆ. ಆಗ ನಿಮಗೆ ಚಪಾತಿ ಮಾಡ್ತಾ ಇದನ್ನು ತೋರಿಸ್ಬಿಡೋಣ. ಚಪಾತಿ ಮಾಡೋಕ್ಕೆ ನಾವು ಪ್ಲಾಸ್ಟಿಕ್ ಹಾಕೋತಾರೆ ಕೆಲವರು ಕೆಳಗಡೆ, ಕೆಲವರು ಈ ಸ್ಲ್ಯಾಬ್ ಮೇಲೆ, ಕಿಚನ್ ಸ್ಲ್ಯಾಬ್ ಮೇಲೆ ಚಪಾತಿ ಲಟ್ಟಿಸ್ತಾರೆ. ಆದರೆ ನನಗದು ಸರಿಯಾಗಲ್ಲ. ಹಾಗಾಗಿ ನಾನು ಯಾವಾಗಲೂ ಹೋಳಿಗೆ ಪೇಪರ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಲಟ್ಟಿಸ್ತಾ ಇದ್ದೆ. ಈಗ ನೋಡಿ, ಇದೊಂದು ಚಪಾತಿ ಲಟ್ಸೋಕ್ಕೆ ಒಂದು ಮಣೆ ತಗೊಂಡಿದ್ದೀನಿ. ಇದು ಸ್ಟೀಲ್ ಮಣೆ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಸ್ಟೀಲ್ ಮಣೆ ಇದು. ಹಾಗೆ ಅದು ಸೆಟ್ಟು. ಅದ್ರ ಜೊತೆ ನಿಮಗೆ ಲಟ್ಟಣಿಗೆ ಲಟ್ಸ್ತೀವಲ್ಲ, ರೋಲರ್ ಪಿನ್. ಸ್ಟೀಲಲ್ಲಿ 2 ಸ್ಟೀಲ್ ಇದೆ. ನಾನು ತಗೊಂಡೊಂದು 3 ವರ್ಷ ಆಗಿರ್ಬೋದು, 2-3 ವರ್ಷ ಅಂತೂ ಆಯಿತು. ಆದರೆ ಉಪಯೋಗಿಸೇ ಇರಲಿಲ್ಲ. ನಮ್ಗೆ ಯಾವುದೇ ಒಂದು ವಸ್ತು ರೂಢಿ ಆದಾಗ ಅದನ್ನು ಬದಲಾಯಿಸೋಕ್ಕೆ ಮನಸ್ಸೇ ಬರಲ್ಲ. ನಾಳೆ ಮಾಡೋಣ, ನಾಳೆ ಉಪಯೋಗಿಸೋಣ ಅಂತಾನೆ ಹೋಗ್ತಾ ಇರ್ತೀವಿ. ನಾನು ಈ ಹೋಳಿಗೆ ಪೇಪರ್ಗಳು ನೋಡಿ, ಹೋಳಿಗೆ ಪೇಪರ್ಗಳಿದೆ ಇಲ್ಲಿ ನೋಡಿ. ಇದು ತುಂಬ ಉಪಯೋಗಿಸಿ ಈಗ ಹೀಗಾಗಿದೆ. ನೀವು ಇದನ್ನು ರೀಯೂಸ್ ಮಾಡ್ಬೋದು, ಮತ್ತೆ ಉಪಯೋಗಿಸ್ಬೋದು. ಆ ಥರ ಇದು ನಾನು ರೊಟ್ಟಿ ಮಾಡೋಕ್ಕೆ, ಚಪಾತಿ ಲಟ್ಸೋಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತೀನಿ. ಹಾಗೆ ಆ ಥರದ್ದೇ ಹೋಳಿಗೆ ಪೇಪರೇ ಇನ್ನೂ ಒಂದು ತಂದಿಟ್ಕೊಂಡಿದ್ದೀನಿ. ಇನ್ನೂ ಒಂದಿದೆ ತಂದಿಟ್ಕೊಂಡಿದ್ದೀನಿ. ಬಟ್ ಇದರಲ್ಲೇ ಚಪಾತಿ ಲಟ್ಸ್ತಾ ಇದ್ದೆ, ರೊಟ್ಟಿನೂ ಅದರಲ್ಲೇ ಮಾಡ್ತಾ ಇದ್ದೆ. ತೊಳೆದು ಹಾಕಿಬಿಟ್ರೆ ಅದರಲ್ಲೇ ಮತ್ತೆ ಯೂಸ್ ಮಾಡ್ಬೋದು. ಆ ಥರ ಮಾಡ್ತಾ ಇದ್ದೆ. ಈಗ ಇದು ಸ್ಟೀಲ್ ತಗೊಂಡು ತುಂಬ ದಿನ ಆದ್ರೂ ಉಪಯೋಗಿಸೋಣ ಅಂತ ಈಗ ಕೆಲವು ಸಮಯದಿಂದ ಇದರಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ. ಮತ್ತು ನಿಮಗೆ ಇದೆಲ್ಲ ಲೈಫ್ ಲಾಂಗ್ ನೀವು ಒಂದ್ಸಲ ತಗೊಂಡ್ರೆ ಇಡೀ ಜೀವಮಾನ ಉಪಯೋಗಿಸ್ಬೋದು. ಏನು ತುಂಬ ಕಾಸ್ಟ್ಲಿನೂ ಇಲ್ಲ. ಇದು 3-4 ವರ್ಷ ಆಯಿತು ನಾನು ತಗೊಂಡು. ಈಗ ಇದಕ್ಕೆ 600 ರೂಪಾಯಿನೇನೋ ಇದೆ. ಬಟ್ ನಾನು ತಗೊಳ್ಳುವಾಗ 400 ರೂಪಾಯಿನ 450 ರೂಪಾಯಿನ ಕೊಟ್ಟಿದ್ದೆ ಇದು ಫುಲ್ ಸೆಟ್ಗೆ. ತುಂಬ ಚೆನ್ನಾಗಾಗತ್ತೆ ಚಪಾತಿ ಲಟ್ಸೋಕ್ಕೆ. ಆಮೇಲೆ ರೊಟ್ಟಿ ಲಟ್ಸೋಕ್ಕೆ, ರೊಟ್ಟಿನೂ ನೀವು ಇದರಲ್ಲಿ ಮಾಡ್ಕೋಬೋದು. ರಾಗಿ ರೊಟ್ಟಿ ಎಲ್ಲ ಇದ್ರ ಮೇಲೆ ತಟ್ಟಿ ಆಮೇಲೆ ನೀವು ಇದು ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಾಗತ್ತೆ ಲಟ್ಸೋಕ್ಕೆ. ನಾನು ಈಗ ಕೆಲವು ಸಮಯದಿಂದ ಇದು ಸ್ಟೀಲ್ ಕೊಳಬಿನೂ ಇದು ಅಷ್ಟೇ ತುಂಬ ಚೆನ್ನಾಗಾಗತ್ತೆ ಲಟ್ಸೋಕ್ಕೆ. ನಾನು ಚೆನ್ನಾಗಿ ಬರಲ್ವೇನೋ, ನಮಗೆ ಉಡ್ಡದ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಚೆನ್ನಾಗಿ ಬರಲ್ವೇನೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಾಗತ್ತೆ. ಇದೆಲ್ಲ ಏನಂದರೆ ಒಂದ್ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ತಗೊಳ್ಳುವಾಗ ನಿಮಗೆ ಇಡೀ ಜೀವನ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಲಟ್ಸೋಕ್ಕೆ ಅಂದರೆ. ನೋಡಿ ಎಷ್ಟು ದೊಡ್ಡ ಬೇಕಾದರೂ ನೀವು ಲಟ್ಸ್ಬೋದು. ಚಪಾತಿ, ಪರೋಟ, ರೊಟ್ಟಿ ಏನು ಬೇಕಾದರೂ ಲಟ್ಸಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿ ಲಟ್ಸಕ್ಕೆ ಬರುತ್ತೆ ನೋಡಿ. ಪೂರಿ ಎಲ್ಲದಕ್ಕೂ ನೀವು ಉಪಯೋಗಿಸ್ಕೋಬೋದು. ಹಾಗಾಗಿ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಲಟ್ಸಕ್ಕೆ ಬರುತ್ತೆ. ನೀವು ತಗೋಬೋದು. ಈ ಥರ ವಸ್ತುಗಳು ಸಸ್ಟೈನೇಬಲ್ ಅಂದರೆ ನಿಮಗೆ ಜೀವನ ಇಡೀ ಉಪಯೋಗಿಸ್ಬೋದು. ವೇಸ್ಟ್ ಆಯಿತು ಅಂತ ಬಿಸಾಡೋ ಪ್ರಶ್ನೆ ಬರಲ್ಲ. ಆ ಥರ ನನಗಂತೂ ತುಂಬ ಉಪಯೋಗ ಅನಿಸ್ತಾ ಇದೆ. ಇಷ್ಟು ವರ್ಷ ಏನಕ್ಕೆ ಒಳಗಡೆ ಇಟ್ಟಿದ್ದೀನಿ ಅಂತ ನಾನು ನಿನ್ನೆ ಇದು ನಾನು ಫ್ಲಿಪ್ಕಾರ್ಟಲ್ಲಿ ಆಗ ತರಿಸ್ಕೊಂಡಿರೋದು. ಅದೇ ನಿನ್ನೆ ತೆಗೆದು ನೋಡ್ತಾ ಇದ್ದೆ ಯಾವಾಗ ತರಿಸ್ಕೊಂಡಿರೋದು, ಈಗ ಉಪಯೋಗಿಸ್ತಿದ್ದೀನಲ್ಲ ನಾನು ಅಂತ ನೋಡ್ತಾ ಇದ್ದೆ. ಮೊನ್ನೆ ಇದರಲ್ಲಿ ರಾಗಿ ರೊಟ್ಟಿ ಮಾಡಿದ್ದೆ, ಅದು ತುಂಬ ಸೂಪರಾಗಿ ಬಂದಿತ್ತು. ಹಾಗಾಗಿ ನಿಮ್ಗೆ ಇದನ್ನು ತೋರಿಸೋಣ. ಎಷ್ಟು ಭಾರ ಬೇರೆ ಇದೆ. ಇದು ತುಂಬ ಚೆನ್ನಾಗಾಗುತ್ತೆ ಲಟ್ಸಕ್ಕೆ. ಇದು ತುಂಬ ಉಪಯೋಗ ಆಗುವಂತಹ ವಸ್ತು. ಮನೆಯಲ್ಲಿ ಈ ಥರ ತಗೊಂಡು ಇಟ್ಕೊಂಡ್ರೆ ಇಡೀ ಅನುಕೂಲ, ತುಂಬ ಅನುಕೂಲ ಆಗುತ್ತೆ. ತೊಳೆಯೋಕ್ಕೂ ಅನುಕೂಲ, ಮಾಡೋಕ್ಕೂ ಅನುಕೂಲ, ಎಲ್ಲದಕ್ಕೂ ತುಂಬ ಸುಲಭ ಆಗುತ್ತೆ. ಈ ರೀತಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ವಸ್ತುಗಳು ನಾವು ಕಡಿಮೆ ರೇಟಲ್ಲಿ ಅಥವಾ ಇಡೀ ಜೀವನ ಉಪಯೋಗಿಸೋಕ್ಕೆ ಆಗುವಂತಹ
ವಸ್ತುಗಳು ನಾವು ಕಡಿಮೆ ರೇಟಲ್ಲಿ ತಗೊಂಡಾಗ ಒಂಥರ ಖುಷಿನೂ ಆಗತ್ತೆ, ನಮ್ಗೆ ಅನುಕೂಲನೂ ಆಗತ್ತೆ, ಕೆಲಸನೂ ಬೇಗ ಆಗತ್ತೆ. ಇವೆಲ್ಲವುಗಳಿಂದ ನಮಗೊಂಚೂರು ನಮ್ಮದೇ ಆದ ಒಂದು ಸಮಯನೂ ಸಿಗತ್ತೆ. ಈ ಚಪಾತಿ ಮಣೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಧಾರಾಳವಾಗಿ ನೀವು ತಗೋಬೋದು ಅಂತ ಹೇಳ್ತಾ ಸ್ವಲ್ಪ ನಾನು ತಗೊಂಡಿರೋ ವಸ್ತುಗಳನ್ನು ನಿಮಗೂ ತೋರಿಸಿದೆ. ಯಾಕಂದರೆ ನನಗೆ ತುಂಬ ಸಹಾಯ ಆಗ್ತಿದೆ, ಆ ಸಹಾಯ ನಿಮಗೂ ಆಗಲಿ ಅನ್ನೋ ದೃಷ್ಟಿಯಿಂದ ತೋರಿಸಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.